ನಮಸ್ಕಾರ ವೀಕ್ಷಕರೇ, ಜುಲೈ 4 ಇಂದು ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯ ಸಭೆ ನಡೀತಾ ಇದೆ. ಇಂದು ಮಧ್ಯಾಹ್ನ 3 ಗಂಟೆಯ ವೇಳೆಗೆ ತುಮಕೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಅಂದ್ರೆ ಸಚಿವರುಗಳು, ಶಾಸಕರುಗಳು ಸೇರಿ ಒಂದು ನಿರ್ಣಯಕ್ಕೆ ಬರುವಂತಹ ಒಂದು ಮಹತ್ವದ ದಿನ. ಸುಮಾರು 1 ವರ್ಷದಿಂದನೂ ಕೂಡ ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ಗುಬ್ಬಿ ತಾಲೂಕಿನ ಸುಂಪುರ ಭಾಗದಿಂದ ಯಾವುದೇ ಕಾರಣಕ್ಕೂ ಪೈಪ್ ಲೈನ್ ಮೂಲಕ ರಾಮನಗರ ಹಾಗೂ ಮಾಗಡಿ ಭಾಗಕ್ಕೆ ನೀರನ್ನ ಹರಿಸೋಲ್ಲ ಅಂತ ಹೇಳಿ ಇಡೀ ತುಮಕೂರು ಜಿಲ್ಲೆಯ ರೈತರು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವೆಲ್ಲವುಗಳ ನಡುವೆಯೂ ಕೂಡ ಸಾಕಷ್ಟು ಹೋರಾಟಗಳು ನಡೆದಂತಹ ನಂತರದಲ್ಲಿ 1 ತಿಂಗಳ ಕಾಲ ಅವಕಾಶವನ್ನ ಸರ್ಕಾರ ನೀಡಿತ್ತು, ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನ ಮಾಡಲ್ಲ ಅಂತ ಹೇಳಿ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಗುಬ್ಬಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಜುಲೈ 4ರಂದು ಸಭೆಯನ್ನ ಕರೀತವೆ. ಸೊ ಆ ಸಭೆಯಲ್ಲಿ ಎಲ್ಲ ರೀತಿಯ ನಿರ್ಣಯವನ್ನ ತೆಗೆದುಕೊಳ್ತೇವೆ ಎನ್ನುವ ಮಾತನಾಡಿದ್ರು. ಇಂದು 3 ಗಂಟೆಗೆ ಬಹುತೇಕ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯ 2 ಸಚಿವರುಗಳು, ಎಲ್ಲ ತಾಲೂಕಿನ ಶಾಸಕರುಗಳು ಕೂಡ ಇವತ್ತು ಸೇರ್ತಾರೆ. ಯಾರು ಹೋಗ್ತಾರೆ, ಯಾರು ಬಿಡ್ತಾರೆ ಅನ್ನುವ ಮಾಹಿತಿ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ನಿನ್ನೆ ವಿ ಸೋಮಣ್ಣವ್ರು ಕೂಡ ಮಾತಾಡಿದ್ರು, ನಾನು ಈ ಸಭೆಗೆ ಹೋಗ್ತಾನೆ, ನಿಮ್ಮ ಪರವಾಗಿ ನಿಲ್ತೇನೆ ಅನ್ನುವ ಮಾತನಾಡಿದ್ರು. ಕುಣಿಗಲ್ ಕ್ಷೇತ್ರದ ಶಾಸಕರನ್ನ ನಾವು ನೋಡ್ತಾ ಹೋದ್ರೆ ಇಡೀ ಕುಣಿಗಲ್ನ ಎಲ್ಲಾ ಭಾಗದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿ ಕುಣಿಗಲ್ ಭಾಗಕ್ಕೆ ನೀರನ್ನ ಬಿಡಬೇಕು ಅಂತ ಹೇಳಿ ಜಾಗೃತಿಯನ್ನ ಮೂಡಿಸ್ತಿರುವಂತ ಕೆಲಸವನ್ನ ಮಾಡ್ತಾರೆ. ಗುಬ್ಬಿಯ ಶಾಸಕರು ಕೂಡ ನಾನು ಈ ಒಂದು ಸಭೆಗೆ ಹೋಗ್ತೇನೆ, ನಿಮ್ಮ ಪರ ನಿಲ್ತೇನೆ ಅನ್ನುವ ಮಾತನಾಡಿದ್ರು. ಇನ್ನು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂ.ಟಿ. ಕೃಷ್ಣಪ್ಪನವರು ಇರ್ಬೋದು, ತುಮಕೂರು ಗ್ರಾಮಾಂತರದ ಶಾಸಕ ಸುರೇಶ್ ಗೌಡ್ ಇರ್ಬೋದು, ತುಮಕೂರು ನಗರದ ಶಾಸಕರಾದಂತಹ ಜ್ಯೋತಿ ಗಣೇಶ್ ಅವರು ಇರ್ಬೋದು, ಮಧುಗಿರಿಯ ಶಾಸಕರಿರ್ಬೋದು, ಕೊರಟಗೆರೆ ಶಾಸಕರಿರ್ಬೋದು, ಇಡೀ ತುಮಕೂರು ಜಿಲ್ಲೆಯ ಬಹುತೇಕ ಎಲ್ಲಾ ಶಾಸಕರು ಕೂಡ ಈ ಒಂದು ಸಭೆಗೆ ಹೋಗ್ತಾರೆ ಅನ್ನುವ ಮಾಹಿತಿ ಇದೆ. ಇನ್ನು 3 ಗಂಟೆಗೆ ಏನ್ ಡಿಸೈಡ್ ಆಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಕಳೆದ 2 ದಿನದ ಹಿಂದೆ ತುಮಕೂರಿನಲ್ಲಿ ಒಂದು ಸಭೆ ಆಗತ್ತೆ ರೈತರದು. ಈ ಒಂದು ಸಭೆಗೆ ಯಾವುದೇ ರೈತ ಮುಖಂಡರುಗಳನ್ನ ಕರೆದಿಲ್ಲ, ಹೇಮಾವತಿ ಹೋರಾಟಗಾರರನ್ನ ಕರೆದಿಲ್ಲ, ಕೇವಲ ಶಾಸಕರನ್ನ ಮಾತ್ರ ಕರೆದಿದ್ದಾರೆ. ಅದರಲ್ಲೂ ಕೂಡ ಡಿ.ಸಿ.ಎಂ ಅವರ ನೇತೃತ್ವದಲ್ಲಿ ಕರೆದಿದ್ದಾರೆ. ಅಂದ್ರೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ ಈ ಒಂದು ಕಾಮಗಾರಿಯನ್ನ ಮಾಡ್ತಿದ್ದಾರೆ. ಅವರ ನೇತೃತ್ವದಲ್ಲೇ ಸಭೆ ಆಗೋದ್ರಿಂದ ನಮಗೆ ಈ ಸಭೆ ಇಷ್ಟ ಇಲ್ಲ, ಎಲ್ಲ ಹೋರಾಟಗಾರರನ್ನ ಕರಿಬೇಕಾಗಿದೆ. ಇದು ಸಿಎಂ ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡಿಬೇಕು ಅನ್ನುವ ಮಾತುಗಳನ್ನು ಕೂಡ ಆಡಿದ್ರು. ಅದೇನಾಗುತ್ತೋ ಗೊತ್ತಿಲ್ಲ. ಇನ್ನು 3 ಗಂಟೆಗೆ ಈ ಒಂದು ಸಭೆ ನಡೆಯುತ್ತೆ. ಸಭೆಯ ನಂತರ ತುಮಕೂರು ಜಿಲ್ಲೆಯ ಮರಣ ಶಾಸನ ಅಂತಾನೆ ಕರೀತಾ ಇರುವಂತಹ ಹೇಮಾವತಿ ನೀರಿನ ಬಗ್ಗೆ ಏನೆಲ್ಲ ಆಗತ್ತೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ನಮ್ಮ ರೈತರು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.